ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ಇವತ್ತು ನಾನು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ, ಅದು ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ನಾನೇ ಮಾಡಿರೋ ಅಂಥದ್ದು. ನಿಮಗೆ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಆಲ್ಮೋಸ್ಟ್ ನೀವು ಒಂದು 6 ತಿಂಗಳ ತನಕ ಪ್ರಿಸರ್ವ್ ಮಾಡ್ಬೋದು. ಇದು ಗಟ್ಟಿ ಮೊಸರು ಒಂದು 1/2 ಕಪ್ ತೊಗೊಂಡಿದ್ದೀನಿ. ಇದು ಬೆಣ್ಣೆ, ಇದು ಆಪ್ಷನಲ್ಲು. ಬೆಣ್ಣೆ ಬೇಡ ಅಂತಂದರೆ ತುಪ್ಪ ತೊಗೊಳ್ಳಿ, ತುಪ್ಪ ಬೆಣ್ಣೆ ಎರಡೂ ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ಎಣ್ಣೆ ತೊಗೊಳ್ಳಿ. ಅದಕ್ಕೆ ತೋರಿಸ್ಲಿಕ್ಕೆ ಕೂಡ ಎಣ್ಣೆ ಇಟ್ಟಿದ್ದೀನಿ. ಇದು ಎಣ್ಣೆ ಮತ್ತು ಕ್ಯಾರೆಟು ಒಂದು ದಪ್ಪದೊಂದು, ಬೀನ್ಸು ಒಂದು 1/2 ಕಪ್ಪು, ಮತ್ತು ಇದು ಬಟಾಣಿ ಒಂದು 1/2 ಕಪ್ಪು, ಇದು ಬಂದು ಈರುಳ್ಳಿ, ಇದು ಕೊತ್ತಂಬರಿ ಪುದೀನ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಅಕ್ಕಿ 1 ಪಾವ್ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನಾನು 10 ನಿಮಿಷ ನೆನೆಸಿಟ್ರೆ ತುಂಬ ಚೆನ್ನಾಗಾಗುತ್ತೆ, ಅದು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಬಂದರೂ ಧನಿಯಾ ಪುಡಿ 1/4 ಸ್ಪೂನು, ಗೋಡಂಬಿ ಒಂದು 12ರಿಂದ 15 ತೊಗೊಂಡಿದ್ದೀನಿ. ಇದು ಬಂದು ಗರಂ ಮಸಾಲ, ಇದು ನಾನೇ ಮಾಡ್ಕೊಂಡಿರೋವಂಥ ಮಸಾಲ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅಂದರೆ ಸ್ಮೆಲ್ಲು ತುಂಬ ಜಾಸ್ತಿ ಇರುತ್ತೆ. ಸ್ಮೆಲ್ಗೋಸ್ಕರ ಇದನ್ನು ಹಾಕಿದ್ದೀನಿ. ಇದು ಪಲಾವ್ ಎಲೆ, 2 ಚಕ್ಕೆ, 2 ಏಲಕ್ಕಿ, ಒಂದು 4 ಲವಂಗ, ಈ ಅರಿಶಿಣದ ಪುಡಿ ಒಂದು 1/4 ಚಮಚ, ಕೆಮ್ಮೆಣ್ಸಿನ್ಕಾಯಿ ಪುಡಿ ಒಂದು 1 ಚಮಚ, ಇದು ಬಂದು ಗರಂ ಮಸಾಲ ಒಂದು 1/2 ಚಮಚ ತೊಗೊಂಡಿದ್ದೀನಿ. ಇದು ಬಂದು ಬಿರಿಯಾನಿ ಮಸಾಲ, ಶಾಹಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ ತೊಗೊಳ್ಳಿ. ನೋಡಿ, ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲತೆ ಇದೆಯಾ ಅದನ್ನು ತೊಗೊಳ್ಳಿ. ಅದಲ್ಲದೆ ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಬೇಡ ಅಂತ ಅಂದರೆ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ತುಪ್ಪ ಹಾಕ್ಕೊಳ್ಳಿ. ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಈ ಗೋಡಂಬಿ ಇದೆಯಲ್ಲ ಹಾಕ್ಬಿಟ್ಟು ಅದು ಗೋಲ್ಡನ್ ಕಲರ್ ಆದ ತಕ್ಷಣ ತೊಗೊಂಡ್ಬಿಡೋಣ. ನೋಡಿ, ಈಗ ಇದಕ್ಕೆ ಬೆಣ್ಣೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಬೆಣ್ಣೆ ಕರಗಿದ ತಕ್ಷಣ ಈ ಪಲಾವ್ ಎಲೆ, 2 ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಒಂದು 2 ಮಿನಿಟ್ಸ್ ನಂತರನೇ ತಕ್ಷಣ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಹುರ್ಕೊಳ್ಳಿ. ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ತರಕಾರಿ ಕಲರೆಲ್ಲ ಚೇಂಜ್ ಆಗ್ತದೆ. ಇನ್ನೊಂದು 2 ಮಿನಿಟ್ಸು ಮುಚ್ಕೊಳ್ಳೋಣ. ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬೇಯಲಿ. ಇದಕ್ಕೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀವು ಇದನ್ನು ಸಣ್ಣ ಉರಿಲೇ ಮಾಡ್ಕೋಬೇಕು, ಯಾಕಂದರೆ ಬೆಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಸೀದೋಗಬಾರ್ದು. ಸೊ ಸಣ್ಣ ಉರಿಲೇ ಮಾಡ್ಕೊಳ್ಳಿ. ನೋಡಿ, ಈಗ ಆದ ತಕ್ಷಣ ಫುಲ್ ಫ್ಲೇಮ್ ಕಡಿಮೆಲೇ ಇರಬೇಕು. ಎಲ್ಲ ಮಸಾಲೆ, ಎಲ್ಲ A to Z ಯಾವುದೇ ಮಸಾಲೆ ಎಲ್ಲ ಮಸಾಲೆ ಹಾಕಿ. ನೋಡಿ, 2 ಇದು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ. ಇದು ಆಪ್ಷನಲ್, ನಾನು ಖಾರ ಕಡಿಮೆ ತಿನ್ನೋದು, ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ. ಇದು ಬೇಕು ಅಂದರೆ ನೀವು 2 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಫ್ರೆಶ್ ಮೊಸರು, ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದಾಗ ಈ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಬಿಡಿ. ನೋಡಿ, ಈಗ ನಾನು ಯಾವ ಮೆಷರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ 1:2 ರೇಷಿಯೋ ಅಲ್ವಾ. ಬಟ್ ಆದರೆ ಒಂದು ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕಿ ಸಾಕು. ಯಾಕೆ ಅಂದರೆ ನಾವು ತುಂಬ ಹೊತ್ತು ನೆನೆಯಕ್ಕೆ ಇಟ್ಟಿದ್ವಿ, ಒಂದು 10 to 15 ಮಿನಿಟ್ಸ್ ನೆನೆಯಕ್ಕೆ ಇಟ್ಟಿದ್ವಿ. ಸೊ ಸಾಕು. ನೋಡಿ, ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲಾಗಿ ಕಲರು ಇದೆ. ಸೊ ಇದು ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಿಡೋಣ. ನೋಡಿ, ಕುದಿ ಬರ್ತಾ ಇದೆ. ಈಗ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಬಿಡೋಣ. 2 ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋಣ. ನೀವು ಈ ಟೈಮಲ್ಲಿ ಬೇಕಂದರೆ ಟೇಸ್ಟ್ ನೋಡಿ, ಉಪ್ಪು ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಏನು ಕಡಿಮೆ ಅನ್ಸುತ್ತೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಆದಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಳ್ಳೆ ವಿಜಿಲ್ ತೊಗೊಳ್ಳೋಣ. ವಿಜಿಲ್ ಹಾಕಿ ಒಂದು ಒಳ್ಳೆ ವಿಜಿಲ್ ಬಂದರೆ ಸಾಕು. ನೋಡಿ, ಕುಕ್ಕರ್ ಕುಗ್ತಾ ಇದೆ. ಈಗ ಸಾಕು, ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ. ವೆಜ್ ಬಿರಿಯಾನಿ ಈಸ್ ರೆಡಿ. ಲುಕ್ ಅಟ್ ಹೌ ಈಸ್ ದಿಸ್. ಹೆಂಗಿದೆ ನೋಡಿ. ಓಕೆ, ಒಂದು ಸರ್ವಿಂಗ್ ಪ್ಲೇಟ್ ಹಾಕಿ ತೋರಿಸ್ತೀನಿ. ನೋಡಿ,
ಬಿಸಿ ಬಿಸಿಯಾದ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು. ಗೊತ್ತಲ್ಲ, ರೆಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಮತ್ತು ಇನ್ನಷ್ಟು ಹೊಸ ಹೊಸ ರೆಸಿಪಿ ಮತ್ತು ಹೊಸ ಹೊಸ ಐಡಿಯಾ, ಹೊಸ ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಒಂದಕ್ಕೆ ಬರ್ತೀನಿ ನೆಕ್ಸ್ಟ್ ಟೈಮು. ಟಿಲ್ ದೆನ್ ಟೇಕ್ ಕೇರ್, ಬಾಯ್.